ಅಣ್ಣ ಆರಂಭಿಕರು ಅಶ್ವಮೇಧ ಆರಂಭಿಕರು ಆದಷ್ಟು ಬೇಗ ಎಂಟ್ರಿಯನ್ನು ಪಡ್ಕೊಳ್ಬೇಕು. ನಿರ್ಣಾಯಕರು ಅಂಗಣ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಈಗಾಗಲೇ ಕ್ಷೇತ್ರ ರಕ್ಷಣೆ ಆರಂಭಿಕ ಟಾಸ್ ಸೇವನ ಕಂಡಿರುವಂತಹ ಆರ್ಕೆ ಮಲ್ಟಿ ಇಲ್ಲಿ ಕ್ಷೇತ್ರ ರಕ್ಷಣೆ ಶಿರಭಾಗವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಅಣ್ಣ 6 ಓವರ ಶಿವರೇ ಓವರ್ ಎಷ್ಟು? ಎಸ್ 6 ಓವರ್ಗಳ ಫೈನಲ್ ಪಂದ್ಯ ಅಂಗನವಾಡ ಭಾಗವನ್ನು ಕಟ್ಕೊಳ್ತಾ ಇದೆ. ಇದು ಮುಗಿಯೊತ್ತಿಗೆ ಫುಲ್ ಬೆಳಗಾಗುತ್ತೆ. ಹಾಗಾಗಿ ರಾತ್ರಿಯ ಪಂದ್ಯ ಕೊರಟಗೆರೆ ಐತಿಹಾಸಿಕ ದಾಖಲೆ ಪಂದ್ಯಕೂಟ ಅಂತಿಮ ಫೈನಲ್ ಹಣಾಹಣಿಯನ್ನು ಕಂಡುಕೊಳ್ತಾ ಇದೆ. ಕೊರಟಗೆರೆ ಮೈದಾನ ಒಳಭಾಗದಲ್ಲಿ ಆರಂಭಿಕರು ಅಂಗಣದ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಸಂದೀಪ ಕ್ಯಾಟ್ ಜೊತೆಗಾಗಿ ಮಾರ್ಕ್ ಮಹೇಶ್ ಆರಂಭಿಕ ಹಂತದ ಆಟಗಾರರು. ಯಶವಾರ್ಕೆ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ಬಾರಿ ಸಂದೀಪ ಸಾಂಡಿಯನ್ನು ಬಳಸುವ ಪ್ರಯತ್ನ ಮಾಡ್ತಾ ಇದೆ. ಜುಬೇರ್ ಬಾಯಿ ಸಾರಥ್ಯದಲ್ಲಿ ಈ ತಪ್ಪನ್ನ ಆಟವನ್ನು ಆಡ್ತಾ ಇರ್ತಕ್ಕಂಥ ಮಲ್ಟಿಯ ತಂಡ ಆರ್ಕೆ ಮಲ್ಟಿ ಅನ್ನುವಂತ ಒಂದು ನಾವು ಹಾಕಿದ ಅಡಿಯಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಫೈನಲ್ ಹೋರಾಟದ ಪಂದ್ಯಾಟಕ್ಕಾಗಿ ಪಾಂಚಜನ್ಯ ಕೂಟವನ್ನು ಮಣಿಸುವ ಮುಖ್ಯವಾಗಿ ಫೈನಲ್ ಟಿಕೆಟ್ ಅನ್ನು ಕಂಡಿರತಕ್ಕಂಥ ಅಶ್ವಮೇಧ ತುಮಕೂರಿನ ತಂಡ ಈತ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಮಲ್ಟಿ ಆರ್ಕೆ ಎದುರಿಸ್ತಾ ಇದೆ. ಕ್ಯಾಟ್ಗೆ ಬಹಳ ಸುಂದರವಾದ ಒಂದು ಕ್ಯಾಚ್ ಕೂಡ ಟೂರ್ನಮೆಂಟಿನ ಆಕರ್ಷಕ ಒಂದು ಕ್ಯಾಚ್ ಅನ್ನು ಇವಾಗ ಪಡೆದುಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾರೆ. ಫೈನಲ್ ಪಂದ್ಯಾಟದಲ್ಲಿ ಬೇರುಸಿನ ಆಟವನ್ನು ಆಡುವಂತ ಒಂದು ಪ್ರಯತ್ನವನ್ನು ಮಾಡಿದಂತ ಸಂದೀಪ ಕ್ಯಾಟ್ ವಿಕೆಟ್ ಉರುಳ್ತಾ ಇದೆ. ಬಹಳಷ್ಟು ಉತ್ತಮವಾದ ಒಂದು ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಸುದೀಪ್ ಕ್ಯಾಚ್ ಅನ್ನು ಮತ್ತೆ ಪಡ್ಕೊಳ್ತಾ ಇರುವಂತ ಕ್ಷೇತ್ರಕ್ಷಕರು ಮೊದಲ ಆಘಾತವನ್ನು ಮತ್ತೆ ಕಾಣ್ತಾ ಇರ್ತಕ್ಕಂಥ ತಂಡ ಅಂಕಿ ಅಂಶಗಳ ಪಡೆಯಲು ಇವಾಗ ಶೂನ್ಯಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. ರಿಹಾನ್ ಕ್ಯಾಚ್ ಅನ್ನ ಫರಾನ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಕೊಪ್ಪ ಪರಿಸರದ ಮತ್ತು ಮಲ್ನಾಡಿನ ಜನಪ್ರಿಯ ಆಟಗಾರ ಕೂಡ ಭವಿಷ್ಯದ ಡೈವಿಂಗ್ ಅನ್ನು ಮಾಡಿದ್ದಾರೆ. ಇತ್ತ ಫೈನಲ್ ಪಂದ್ಯಾಟದಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಆಡಿದಂತಹ ತಂಡ ಬೌಲರ್ ಸಂದೀಪ್ ಸಾಂಡಿ ಭಾಗವನ್ನು ಕಂಡುಕೊಂಡ್ರು. ಹೊಸ ದಾಂಡಿಗರ ಕಲಿಕೆಯನ್ನು ಮಾಡ್ತಾ ಇದ್ದಂತಹ ತಂಡ ಸುದೀಪ ಹೊಸ ಆಟಗಾರನ ಸೇರ್ಪಡೆ ಆಗ್ತಾ ಇದೆ. ಯಾಸೀನ್ ಸಾರಥ್ಯ ವೈಸ್ ಸ್ಪೋರ್ಟ್ಸ್ ಪಂದ್ಯಗಳ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಸೌಂದರ್ಯತೆ ಚೆಂಡು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟೆಡ್ ಚೆಂಡುಗಳು ಮತ್ತೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಅತಿ ಯಶಸ್ಸು ನೇರ ಪ್ರಸಾರವನ್ನು ವೈಸ್ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಬೆಳಗಿನ ಜಾವದಲ್ಲಿ ಪಂದ್ಯಾಟದ ಫೈನಲ್ ಪಂದ್ಯ ಈತ ಕೊರಟಗೆರೆ ಮೈದಾನವನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ ಪಂದ್ಯಾಟ ಫೈನಲ್ ಪಂದ್ಯಾಟವನ್ನು ನುಗ್ತಾ ಇದೆ. ಮತ್ತೆ ಕ್ಷೇತ್ರರಕ್ಷಣೆ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಸಂದೀಪ ಸಾಂಡಿಯ ಭಾಗದಲ್ಲಿ
ಸುಂದರತೆ ಸವನ ಕಂಡ್ರು. ಗುಡ್ ರಕ್ಷಣೆ ಮತ್ತೆ ಬ್ಯಾಕಪ್ ಅನ್ನ ಸಲೀಂ ಮಾಡಿಕೊಂಡ್ರು. ನಡುವೆ ಮತ್ತೆ ಡಾಟೆಡ್ ಚೆಂಡುಗಳ ಸೇರ್ಪಡೆ. ಆರಂಭಿಕ ಪವರ್ ಪ್ಲೇನ ಚಾಲ್ತಿಯ 3 ಚೆಂಡುಗಳ ಮುಕ್ತಾಯ. ಓಟಗಳನ್ನು ದಾಖಲಿಸ್ತಾ ಇಲ್ಲ. 0-1. ಶಾರ್ಟ್ ರೈಸಿಂಗ್ ಡೆಲಿವರಿ. ಈ ತನ್ಮದೆ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಹಂತದಲ್ಲಿ. ಸ್ಯಾಂಡಿಯ ಚೆಂಡು ತನ್ಮದೆ ಸ್ಟೆಪ್ ಔಟ್ ಅನ್ನು ಮಾಡಿದ್ರು. ಸುದೀಪ್ ಗೌಡ್ಗಳು ಮತ್ತೆ ಬರ್ತಾ ಇಲ್ಲ. ಸತತ ಡಾಟೆಡ್ ಚೆಂಡುಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಬಾಕಿ ಉಡ್ಕೊಳ್ತಾ ಇದೆ ಮೊದಲ ಬಾಲ್ನಲ್ಲಿ. ಅಂಗಣಗಳ ಭಾಗವನ್ನು ಕಟ್ಕೊಳ್ತಾ ಇದೆ. ಬಹಳ ಶುದ್ಧವಾದ ಒಬ್ಬರನ್ನು ಮುಗಿಸುವ ಒಂದು ಲೆಕ್ಕಾಚಾರವನ್ನು ಮಾಡ್ತಾರ ನೋಡಬೇಕಾಗಿದೆ. मैदान ओवर दाखिल ಕೂಡ ಸ್ಯಾಂಡಿ ಚೆಂಡು ಓಟ್ಗಳು ಬರ್ತಾ ಇಲ್ಲ. ಮೊದಲ ಮೇಡನ್ ಓವರ್ ಫೈನಲ್ ಪಂದ್ಯ ದಾಖಲಾಗ್ತಾ ಇದೆ. ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಕೂಡ ಸ್ಯಾಂಡಿ ಮೊದಲವರು ಪಡ್ಕೊಂಡ್ರು. 0-1 ಅಶ್ವಮೇಧ ಕ್ರೀಡಾಸ್ ತುಮಕೂರಿನ ತಂಡ ಇತ್ತ ಫೈನಲ್ ಹಣಾಹಣಿಯನ್ನ ಮಾಡ್ತಾ ಇದೆ. 5 ಓವರ್ಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದ್ದಾವೆ. ಆರಂಭಿಕ ಸೆಕ್ಷನ್ ಆಟದ ಅದೆಷ್ಟು ಓಟ್ಗಳು ಫೈನಲ್ ಪಂದ್ಯದ ಟಾರ್ಗೆಟ್ ಸಂಖ್ಯೆಯನ್ನು ಕಾಣುತ್ತಾ ನೋಡಬೇಕಾಗಿದೆ. ರೆಹಮಾನ್ ಪರಿಚಯವನ್ನು ಮಾಡ್ತಾ ಇದೆ ಫ್ರಮ್ ಶ್ರೀಲಂಕಾ. ಶ್ರೀಲಂಕಾದ ಎಸಗಾರ ಪರಿಚಯವನ್ನು ಮಾಡ್ತಾ ಇದೆ. ಈತ 2ನೇ ಓವರ್ ಚಾಲ್ತಿಯನ್ನು ಕಾಣುವುದಕ್ಕಾಗಿ ರೆಹಮಾನ್ ಈತನ ಮಧ್ಯೆ ಸರ್ವನ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ತುರ್ಬನ ಕಾಣಿರ್ತಕ್ಕಂಥ ಚೆಂಡು ವೈಡ್ ಬಾಲ್ ಸೂಚನೆ ನಿರ್ಣಾಯಕರು ಹಂತದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 6 ಇವಾಗ ಕಂಡುಕೊಳ್ತಾ ಇದೆ. ಅಶ್ವಮೇಧದ ಪರವಾಗಿ ತುಮಕೂರಿನ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಫೈನಲ್ ಹಣಾಹಣಿಯನ್ನು ಮಾಡ್ತಾ ಇದ್ದಾರೆ. ಮಾರ್ಕ್ ಮಹೇಶ ಸ್ಟ್ರೈಕ್ ಅನ್ನು ಇವಾಗ ಪಡ್ಕೊಳ್ತಾ ಇರುವಂತಹ ಆಟಗಾರ. ಕಾಣುವಂತ ಪ್ರಯತ್ನ ರನ್ಔಟ್ ಅವಕಾಶ ಇತ್ತು. ಪಂಜಾಬಿ ಕ್ಷೇತ್ರ ರಕ್ಷಣೆ ಕೂಡ ಮಾಡಿಕೊಂಡ್ರು. ಒಂದು ಓಟ್ಗಳ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಸ್ಕೋರ್ ಮುಸನ್ 2 2 ಓಟ್ಗಳನ್ನು ತಲುಪ್ತಾ ಇದ್ದಾರೆ. ಸೆಕೆಂಡ್ ಓವರ್ ಪ್ರೋಗ್ರೆಸ್ ನೌ 2ನೇ ವಿಚಾರದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಈ ಟೂರ್ನಮೆಂಟಿನ ಶ್ರೇಷ್ಠ ಆಟಗಾರ ಟಿವಿಎಸ್ ರೈಡರ್ ಬೈಕ್ ಅನ್ನು ಕೂಡ ಪಡ್ಕೊಳ್ತಾರೆ. ಅದ್ಯಾವ ಆಟಗಾರ ಪಡ್ಕೊಳ್ತಾ ನೋಡಬೇಕಾಗಿದೆ. ದ್ವಿಚಕ್ರ ವಾಹನವನ್ನು ಕೂಡ ಈ ಪಂದ್ಯ ನೀಡಲಾಗುತ್ತೆ. ಕ್ಷಣಗಳ ಮತಾರಂಭವನ್ನು ಕಾಣ್ತಾ ಇದೆ ಕೂಡ. ಈ ತನ್ಮದ ರೆಹಮಾನ್ ಹೆಸರುವಾದ ಚೆಂಡು ಶಾರ್ಟ್ಲೈನ್ ಡೆಲಿವರಿ ಓಟ್ಗಳು ಬರ್ತಾ ಇಲ್ಲ. ಡಾಡೆಡ್ ಚೆಂಡುಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಟ್ಕೊಂಡ್ರು. ವೈಡ್ ಬಾಲ್ಗಳ ಬಳಿಕ ಮೊದಲ
ಡಾಟರ್ ಚೆಂಡುಗಳು ಮತ್ತೆ ಅಂಕಿಅಂಶಗಳ ಪಟ್ಟಣ ಕಂಡುಕೊಳ್ತಾ ಇದೆ. 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಪವರ್ ಪ್ಲೇಯ 2ನೇ ಓವರ್ ಚಾಲ್ತಿಯಲ್ಲೇ ಪೂರ್ಣದ ಮೇಲೆ ಚೆಂಡು ಕ್ಯಾಚ್ ಅವಕಾಶ ಇತ್ತು. ವಾಲ್ ಕ್ಯಾಚ್ ಪ್ರಯತ್ನವನ್ನ ಪುಂಜಾಲಿ ಮಾಡಿದ್ರು. ಈತ ಕ್ಯಾಚ್ ಕೈಗೆ ನಿಲ್ಲುತ್ತಾ ಇಲ್ಲ ಕೂಡ. ಕೈಯಲ್ಲಿದ್ದ ಕ್ಯಾಚ್ಗಳು ಮತ್ತೆ ಕೈ ಜಾರಿ ಹೋಗ್ತಾ ಇದ್ದಾವೆ. ಮತ್ತೆ ಕೂಡ 3 ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಚಾಲ್ತಿಯ ಕಂಡ 2ನೇ ಓವರ್ 3 ಚೆಂಡುಗಳ ಮುಗ್ತಾ ಇದ್ದಲ್ಲ. ಕೋಟಗಿರಿ ಐತಿಹಾಸಿಕ ದಾಖಲೆ ಪಂದ್ಯಕೂಟದ ಅಂತಿಮ ಫೈನಲ್ ಹೋರಾಟ ಪಂದ್ಯ ಇಲ್ಲಿ ಸಾಗ್ತಾ ಇದೆ 6 ಓವರ್ಗಳ ಪಂದ್ಯಾಟಕ್ಕಾಗಿ. ಅದಾವ ತಂಡ ಹೊಸ ದಾಖಲೆಯನ್ನು ಕೊರಟಗೆರೆ ದಾಖಲಿಸ ನೋಡಬೇಕಾಗಿದೆ. ಪ್ರಶಸ್ತಿಗಳನ್ನು ಆರಂಭಿಕ 2,22,227 ಜೊತೆಗಾಗಿ ಆಕರ್ಷಕ ಎತ್ತರದ ಟ್ರೋಫಿಯನ್ನು ನೀಡಲಾಗುತ್ತೆ. ಆ ಪ್ರಶಸ್ತಿಯನ್ನು ಯಾವ ತಂಡ ಇಲ್ಲಿ ಬಾಚಿಸ್ತಾರೆ ನೋಡಬೇಕಾಗಿದೆ. ಸದ್ಯ ಮತ್ತೊಂದು ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಚಾಲ್ತಿಯ 2ನೇ ಓವರ್ 4ನೇ ಚೆಂಡಿನಲ್ಲಿ 5ನೇ ಚೆಂಡು ಈತನ್ಮದೆ ತಟ್ಟಿಮಿಟ್ಟುಗಳನ್ನು ಕಾಣುವಂತಹ ಒಂದು ಪ್ರಯತ್ನಗಳು ಯಶಸ್ಸನ್ನು ಕೂಡ ಆಟಗಾರರು ಈ ಹಂತದಲ್ಲಿ ಮತ್ತೆ ಪಡ್ಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾರೆ. ಬೈಸೋಟ್ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ ಕೂಡ 5 ಓಟವನ್ನು ತಲುಪ್ತಾ ಇದೆ. ಅಂತಿಮ ಒಂದು ಸಭಾಕಿ ಹಿಡ್ಕೊಳ್ತಾ ಇದೆ. ಓವರ್ನಲ್ಲಿ ಪಂದ್ಯಾಟ ಮತ್ತೆ ಸಾಗ್ತಾ ಇದೆ. ರೆಹಮಾನ್ ಮತ್ತೆ ಯಶಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ದೂರದ ಶ್ರೀಲಂಕಾದ ಬೌಲರ್ ಇದರ ಮಧ್ಯೆ ಸುಂದರತೆ ಸಹಿತ ರೆಹಮಾನ್ ಹೆಸರಿನ ಚೆಂಡು ಮಾರ್ಕ್ ಕ್ಲೀನ್ ಬೌಲ್ಡ್ ಔಟ್ ಆದ್ರು. ಮಾರ್ಕ್ ಮಹೇಶ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಹಂತದಲ್ಲಿ. ಅಂಗಣ ಒಳ ಭಾಗದಲ್ಲ ಅಶ್ವಮೇಧ ಕ್ರೀಡಾ ತುಮಕೂರಿನ ಪರವಾಗಿ 2ನೇ ವಿಕೆಟ್ ಆಘಾತಗಳ ಬಳಿಕ ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 5-2. ಪವನ್ ಹೊಸಲಾನಿಗರ ಪರಿಚಯವನ್ನು ಮಾಡ್ತಾ ಇದೆ. ಈ ಮಾದರಿ ಕಂಡ ಮತ್ತೋರ್ವ ಜನಪ್ರಿಯ ಆಟಗಾರ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಪ್ರಮುಖ 2 ವಿಕೆಟ್ಸ್ಗಳ ಆಘಾತವನ್ನು ಕಂಡ ತಂಡ 12 ಚೆಂಡುಗಳ ಮುಕ್ತಾಯದಲ್ಲಿ ಕೇವಲ 5 ಓಟವನ್ನು ದಾಖಲಿಸಿಕೊಂಡು ಆಡ್ತಾ ಇದ್ದಾರೆ. ಸಂದೀಪ ಸಾಂಡಿಯನ್ನು ಪರಿಚಯಿಸುವ ಪ್ರಯತ್ನ ಈತ 3ನೇ ಓವರ್ ಮೊದಲ ಚೆಂಡಿಯಾಗಿ ಯಶಗಾರಿಕೆ ಭಾಗದಲ್ಲ ಸಾಂಡಿ ರೇವಾಶಾನ್ ಮರ ಪ್ರಯತ್ನ ಓಟ್ಗಳು ಬರ್ತಾ ಇಲ್ಲ. 2 ಚೆಂಡುಗಳ ಸೇರ್ಪಡೆ 3ನೇ ಓವರನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಆರ್ಕೆ ಮಲ್ಟಿ ಅನ್ನೆದುರಿಸಿದ ಅಶ್ವಮೇಧ ತುಮಕೂರಿನ ಮತ್ತೊಂದು ತಂಡ ಈ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಒಂದು ಕ್ಷೇತ್ರಕ್ಷಣ ಮತ್ತೆ ಬದಲಾವಣೆ ಮಾಡ್ತಾ ಇದ್ದಾರೆ. ಹತ್ತಿಂದ ಇತ್ತ ಮತ್ತೆ ಪ್ರದೀಪ್ ಸಾಕ್ತಾ ಇದ್ದಾರೆ. ಅಕ್ರಾಸ್ ಲೈನ್ ಹೊರತವನ್ನ ಕಾಣಬಲ್ಲ ಚೆಂಡು ಶಾರ್ಟ್ ಫಲ್ ಆಗಿ ನಡುವೆ ಮತ್ತೆ ಓಟುಗಳ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ವಸೀಂ ಕ್ಷೇತ್ರಕ್ಷಕ 1 ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ತನ್ನ ಮೊತ್ತ ಕೂಡ ಅಂಕಿಅಂಶಗಳ ಬದಲು 6 ಓಟವನ್ನು ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಲಾಸ್ಟ್ 4 balls are remaining now. 4 ಸಭಾಕಿ ಉಳ್ಕೊಳ್ತಾ ಇದೆ.
ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನಗಳ ನಡುವೆ ಲೈಕ್ ಬಿಫೋರ್ ದ ವಿಕೆಟ್ ರೂಪದಲ್ಲಿ ಮತ್ತೆ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. ಈತ ಪವನ್ ಆಟ ಕೂಡ ಮುಕ್ತಾಯವಾಗ್ತಾ ಇದೆ. 3ನೇ ವಿಕೆಟ್ ಉರುಳ್ತಾ ಇದೆ ಅಶ್ವಮೇಧ. ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಂಡು ಆಗ್ತಾ ಇರ್ತಕ್ಕಂಥ ತಂಡ ಫೈನಲ್ ಹೋರಾಟ ಪಂದ್ಯಾಟದಲ್ಲಿ. ಅವಿಯ ಪರಿಚಯವನ್ನು ಮಾಡ್ತಾ ಇದೆ ಹೊಸದಾನಿಗೆ ರೂಪದಲ್ಲಿ. ಪಂದ್ಯಾಟ ಮುಂದುವರಿಕೆಯೂ ಕೂಡ ಕೊನೆಯ 3 ಎಸೆತ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ತನ್ನ ಮೊತ್ತ 6 ಓಟಗಳು. ಮತ್ತೆ ಸಂದೀಪ ಸಾಂಡಿ ಹೆಸರಿಗೆ ಬಾಗಿದಾಲ. 4ನೇ ಚೆಂಡು ತಾಟಿ ಓಟವನ್ನು ದಾಖಲಿಸುವಂತಹ ಒಂದು ಪ್ರಯತ್ನ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. ಬೈಸೋಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ ಅಂಕಿ ಅಂಶಗಳ ಪಟ್ಟಿಯಲ್ಲಿ 7 ಓಟವನ್ನು ತಲುಪ್ತಾ ಇದೆ. ಸ್ಪೋರ್ಟ್ಸ್ ಪಂದ್ಯಾಟ ನೇರ ಪ್ರಸಾರವನ್ನು ಕೂಡ ಅತಿ ಯಶಸ್ವಿ ನೇರ ಪ್ರಸಾರವನ್ನ ಯೂಟ್ಯೂಬ್ ಅಲ್ಲಿ ಮತ್ತೆ ಬಿತ್ತರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಐದನೆಯ ಚೆಂಡು ಈ ತನ್ಮದೆ ಬಲವಾಗಿರೋ ಅಪೀಲ್ ಅನ್ನ ಕೂಡ ಮಾಡಿಕೊಂಡ್ರು. ತಳಮದ ಒಂದೊಂದು ಸೇರ್ಪಡೆ ಆಗ್ತಾ ಇದೆ. ಲೆಗ್ ಬಾಯ್ ಸೂಚನೆ ಮುಖ್ಯವಾಗಿ 1 ಓಟ ಹೆಚ್ಚುವರಿಯನ್ನು ಕಟ್ಕೊಳ್ತಾ ಇದೆ. 11 ಓಟಗಳ ಮುಖ್ಯವಾಗಿ ತಳ ಮತ್ತು 8 ಓಟಗಳು ತಲುಪ್ತಾ ಇದೆ 3ನೇ ಓವರ್ ಚಾಲ್ತಿಯಲ್ಲೇ. ಕೊನೆ 1 ಎಸೆತ ಇನ್ನು ಕೂಡ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಸಂದೀಪ ಸಾಂಡಿ ಮತ್ತೆ ಯಾಸಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. 6 ಓವರ್ಗಳ ಪಂದ್ಯ, ಫೈನಲ್ ಪಂದ್ಯ. ಅಶ್ವಮೇಧ ಆಡ್ತಾ ಇದೆ. ತಾಟಿ ಬಡಿ ಕಾಣುವಂತ ಪ್ರಯತ್ನ, ಕವಚವಾದಲ್ಲಿ ಮತ್ತೆ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಉತ್ತಮ ಕ್ಷೇತ್ರ ರಕ್ಷಣೆ ದಾಖಲಾಗ್ತಾ ಇದೆ. ಅಂಗಣ ಒಳ ಭಾಗದಲ್ಲಿ ಇದ್ದ ಮೊದಲ 3 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ 9ಕ್ಕೆ 3. 9 for loss of 3. Completion over number 3. ವ್ಯವಸಾಯದ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ರೆಹಮಾನ್ ಪರಿಚಯವನ್ನು ಮತ್ತೆ ಮಾಡ್ತಾ ಇರ್ತಕ್ಕಂಥ ತಂಡ ಶ್ರೀಲಂಕಾದ ಮತ್ತೊಂದು ಬದಲಿಸುವ ಭಾಗವನ್ನು ಕಾಣ್ತಾ ಇದ್ದಾರೆ. 4ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ಕಾಣಬಲ್ಲ ಪ್ರಯತ್ನಗಳಿತ್ತು. ಅಭಿ 1 ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಬೈಸೋಟಗಳ ಮುಖ್ಯವಾಗಿ ತಂಡದ ಮೊತ್ತ ಈತ 10 ಓಟವನ್ನು ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ ಪಂದ್ಯಾಟ ಮುನ್ನುಗ್ತಾ ಇದೆ. ಫೈನಲ್ ಹೋರಾಟ ಪಂದ್ಯಾಟಕ್ಕಾಗಿ ಈ ಟೂರ್ನಮೆಂಟಿನ ಅಂತಿಮ ಪಂದ್ಯ ಕೂಡ. ಯಾರ್ ಕಾರ್ಲಾಂಡ್ ಹಲವಾರು ಇದರ ಮಧ್ಯೆ ಕ್ಲೋಸ್ ಆಗಿರುವ ಒಂದು ಸ್ಟಂಪಿಂಗ್ ಅನ್ನು ಕೂಡ ಸಾಂಡಿ ಮಾಡ್ತಾ ಇದ್ದಾರೆ. ನಿರ್ಣಾಯಕರು ಇವಾಗ ತಳಪ ಸೂಚನೆ ಕೂಡ ಮಾಡ್ತಾ ಇದ್ದಾರೆ. ಎಸ್ ನಾಟ್ ಔಟ್ ಅನ್ನೋ ಒಂದು ಸೂಚನೆ ಬರ್ತಾ ಇದೆ. ಸರಿ, ಪಂದ್ಯ ಮತ್ತೆ ಮುಂದುವರಿಸಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ರೆಹಮಾನ್ ಆರ್ಕೆ ಮಾಲ್ಟಿಯ ಪರ ಎಸ್ಆರ್ಕೆ ಭಾಗವನ್ನು ಕಾಣ್ತಾ ಇರ್ತಕ್ಕಂಥ ಬೌಲರ್
4ನೇ ಓವರ್ ಚಾಲ್ತಿಯಲ್ಲೇ. ವ್ಯಾಸವನ್ನ ಕಂಡ ಚೆಂಡು ತನ್ನ ಮಧ್ಯೆ ಸ್ವಿಫ್ಟ್ ಕಾಣುವ ಪ್ರಯತ್ನಗಳಿತ್ತು. ಒಂದು ಓಟುಗಳ ಸೇರ್ಪಡೆ 22 ಓಟುಗಳು ಎನ್ನುವಂತ ಸೂಚನೆ ಬರ್ತಾ ಇದೆ. ತನ್ನ ಮೊತ್ತ ಕೂಡ ಅಂಕಿಅಂಶಗಳ ಬದಿಯಲ್ಲಿ 11ರ ಮೊತ್ತವನ್ನು ತಲುಪ್ತಾ ಇದೆ. ಲಾಸ್ಟ್ 3 balls to go. 4ನೇ ಓವರ್ ಮುಕ್ತಾಯಕ್ಕಾಗಿ ಕೊನೆಯ 3 ಚೆಂಡು ಅದೇನಾಗ್ತಾ ನೋಡಬೇಕಾಗಿದೆ. ರೆಹಮಾನ್ ಈತನ ಮಧ್ಯೆ ಚೆಂಡು ವೈಡ್ ಬಾಲ್ ಸೂಚನೆ ಮಧ್ಯೆ ಕ್ಷೇತ್ರಕ್ಷಣೆ ಮತ್ತೆ ಕೈ ಕೊಡ್ತಾ ಇದೆ. ಮುಖೇನವಾಗಿ ವೈಡ್ ಪ್ಲಸ್ ಬೌಂಡ್ರಿ. 5 ಓಟಗಳ ಹೆಚ್ಚುವರಿಯ ಸೇರ್ಪಡೆಯೂ ಕೂಡ ಅಂಕಿ ಅಂಶಗಳ ಪಡೆಯನ್ನು ಕಂಡುಕೊಳ್ತಾ ಇದೆ. ಹದಿನಾರು ಓಟಗಳು ಈ 5 ಓಟಗಳ ಮುಖೇನವಾಗಿ ಪಂದ್ಯಾಟ ಸಾಗ್ತಾ ಇದೆ. ಕೊನೆ 3 ಎಸೆತ ಬಾಕಿ ಉಟ್ಕೊಳ್ತಾ ಇದೆ. ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇತ್ತ ರೆಹಮಾನ್ ಚೆಂಡುಗಳು ಮತ್ತೆ ಡಾಟೆಡ್ ಚೆಂಡುಗಳ ಸೇರ್ಪಡೆ ಅಂಕಿಅಂಶಗಳ ಪಡೆ ಕಂಡುಕೊಳ್ತಾ ಇದೆ. ಕೊನೆಯ 2 ಎಸೆತ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಪೂರ್ಣಾಂತವಾಗಿ ಬೀಳಿದ ಚೆಂಡು ಓಟ್ಗಳು ಬಿಡ್ತಾ ಇಲ್ಲ. ಶಾರ್ಟ್ ರಸಿಂದ ಡೆಲಿವರಿ ಮತ್ತೊಂದು ಡಾಟೆಡ್ ಚೆಂಡುಗಳ ಸೇರ್ಪಡೆ ಲೈನರ್ ಲೆಂತ್ ಡೆಲಿವರಿಗಳನ್ನ ಮತ್ತೆ ಎಸ್ಗಾರು ಕೂಡ ಮಾಡೋ ಹಂತಕ್ಕೆ ಬಿಡ್ತಾ ಇದ್ದಾರೆ. ಆರ್ಕೆ ಮಲ್ಟಿಗಳ ಪರವಾಗಿ ತನ್ನ ಮೊತ್ತ 16 ರನ್ ಸಂಗೀತವನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ಗಳು ಕೂಡ ಮುಕ್ತಾಯ ಹಂತಕ್ಕೆ ಬಿಡ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4. 24 ಚೆಂಡುಗಳ ಮುಕ್ತಾಯದ ಹಂತದಲ್ಲಿ ತನ್ನ ಮೊತ್ತ 16 ಓಟಗಳು 16 for 3. ಮೊದಲ 4 ಓವರ್ಗಳು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಎಸ್ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ 5ನೇ ಓವರ್ಗಾಗಿ ಎಸ್ ಆರ್ಕೆ ಭಾಗದಲ್ಲಿ ಭಾಗ ಕೃಷ್ಣನ ಪರಿಚಯವನ್ನು ಮಾಡ್ತಾ ಇದೆ ಆರ್ಕೆ ಮಲ್ಟಿಗಳ ಪರವಾಗಿ. 5ನೇ ಓವರ್ ಆರಂಭ ಕೂಡ ಸ್ಟಾಪ್ ಔಟ್ ಅನ್ನು ಮಾಡ್ತಾ ಇದ್ದಾರೆ. ಓಟ್ಗಳು ಬಿಡ್ತಾ ಇಲ್ಲ. ಮತ್ತೊಂದು ಡಾಟೆಡ್ ಚೆಂಡುಗಳ ಸೇರ್ಪಡೆ 5ನೇ ಓವರ್ ಇತ್ತ ಆರಂಭವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಅಂಕಿಅಂಶಗಳ ಬದಿಯಲ್ಲಿ ಕೇವಲ 16 ಓಟ್ಗಳು ದಾಖಲಾಗ್ತಾ ಇದೆ. ಪೂರ್ಣಾಂತವಾಗಿ ಬೀಳ್ತಾ ಚೆಂಡು ತಟ್ಟಿಮುಟ್ಟವನ್ನು ಕಾಣುವಂತಹ ಒಂದು ಪ್ರಯತ್ನಗಳಿತ್ತು. ಓಟ್ಗಳನ್ನು ಮತ್ತೆ ನೀಡ್ತಾ ಇಲ್ಲ. ಡಾಟೆಡ್ ಚೆಂಡುಗಳ ಸೇರ್ಪಡೆ ಅಂಕಿಅಂಶಗಳ ಪಡೆ ಕಂಡುಕೊಳ್ತಾ ಇದೆ. ಲಾಸ್ಟ್ 4 balls ಆರ್ ರಿಮೈನಿಂಗ್ ನೌ. ಅಂತಿಮ 4 ಎಸೆಗಳು ಈ ಒಂದು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮೂರನೇ ಚೆಂಡು ತಟ್ಟಿಮುಟ್ಟುವಂತಹ ಪ್ರಯತ್ನಗಳಿತ್ತು. ರನ್ಔಟ್ ಅವಕಾಶಗಳು. ಸ್ಯಾಂಡಿ ಡೈರೆಕ್ಟ್ ಹಿಟ್ ಅನ್ನ ಹಂತದಲ್ಲಿ ಮಾಡಿಕೊಂಡ್ರು. ವಿಕೆಟ್ಸ್ ಪತನ. ಅಶ್ವಮೇಧ ತುಮಕೂರು ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಂಡ್ರು.
ಅಂಗನವಾಡಿ ಹೊಸದಾಂಡಿಗ ಸವಲಂಗ ಬಸವ ಎಂಟ್ರಿಯನ್ನು ಇವಾಗ ಪಡಿತಾ ಇದ್ದಾರೆ. 5ನೇ ಓವರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ದಾಂಡು ಚೆಂಡು ವಿಚಾರ ಭವಿಷ್ಯದ ಆಟವನ್ನು ಆಡಬಲ್ಲ ಸಾಮರ್ಥ್ಯದ ಆಟಗಾರ ಕೂಡ ಬಸವ ಎಂಟ್ರಿಯನ್ನು ಇವಾಗ ಪಡ್ಕೊಂಡ್ರು. ಕೊನೆ 3 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ನಾಲ್ಕನೇ ಚೆಂಡು ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಕೋರ್ಟೆಯರ ಐತಿಹಾಸಿಕ ಪಂದ್ಯ ಅಂತಿಮ ಹಂತವನ್ನು ಕಂಡುಕೊಳ್ಳುವ ಒಂದು ಕ್ಷಣಗಣಕ್ಕೆ ಬರ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ 2025 ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು ಕೃಷ್ಣ ಈತನ ಮಧ್ಯಸ್ಥವನ್ನ ಕಂಡ ಚೆಂಡು ನೆಗೆತವನ್ನ ಕೊಡ್ತಾ ಇದ್ದಾರೆ. ಓಟ್ಗಳು ಬರ್ತಾ ಇಲ್ಲ. ಓಟ್ಗಳೆಲ್ಲ ಮತ್ತೆ ದಾಖಲಿಸ್ತಾ ಇಲ್ಲ ಕೂಡ. ಬಸವ ಸ್ಟ್ರೈಕನ್ನ ಮತ್ತೆ ಕಂಡುಕೊಳ್ತಾ ಇದ್ದಾರೆ ಅಶ್ವಮೇಧದ ಪರವಾಗಿ. ಓಟಗಳು ಬರ್ತಾ ಇಲ್ಲ ಕೂಡ. ಬಹಳ ಸುಂದರದ ಒಂದು ಹೆಸರುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಈತ ಕೃಷ್ಣ ಕೇವಲ ಆ ಮೇಡಿನ್ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. 1 ವಿಕೆಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಬಹಳಷ್ಟು ಒಂದು ಓವರ್ ಕೂಡ ಆರ್ಕೆ ಮಾಹಿತಿಗಳ ಪರ ದಾಖಲಿಸಿದ್ರು. ಮೊದಲ 5 ಓವರ್ ಮುಕ್ತಾಯದ ಬಳಿಕ ಅಂಕಿಅಂಶಗಳ ಬಡಿಯಲ್ಲಿ 16 ಓಟ್ಗಳು ಮಾತ್ರ ದಾಖಲಾಗಿದೆ. ಕೊನೆಯ 6 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಬರಿಯಲ್ಲಿ ಬಂದಂತ ಕೆಲವೊಂದು ಆಟಗಾರರು ಈ ಸಂಸ್ಥೆ ನೀಡುವಂತ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತ ಬೈಕ್ ಸರದಾರ ಬೈಕ್ ನಲ್ಲಿ ಹೋಗುವಂತ ಅವಕಾಶ ಇದೆ. 5 ಓವರ್ಗಳು ಮುಕ್ತಾಯವಾಗ್ತಾ ಇದೆ. ಸಲೀಂ ಪರಿಚಯ ಮಾಡ್ತಾ ಇದ್ದ ಮೊದಲ ಚೆಂಡು ಓಟ್ಗಳು ಬರ್ತಾ ಇಲ್ಲ. 6ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಫೈನಲ್ ಪಂದ್ಯಾಟದ ಮೊದಲ ಸೆಕ್ಷನ್ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಓಟಗಳನ್ನು ನೀಡ್ತಾ ಇಲ್ಲ ಸಲೀಂ. ನಾಗತವನ ಕಂಡ ಚೆಂಡು ಸೆಕೆಂಡ್ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 4 ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಆ ಟೈಮ್ ಔಟ್ ಆಗ್ತಾ ಇದೆ ನೋಡಿ. ನಿಗದಿತ ಸಮಯ ಮುಕ್ತಾಯ. ಇನ್ನು 3 ನಿಮಿಷಗಳ ಕಾಲಾವಕಾಶ ಇದೆ. 4 ಚೆಂಡುಗಳ ಮುಕ್ತಾಯವನ್ನು ಮಾಡುವುದಕ್ಕಾಗಿ 3ನೇ ಚೆಂಡು ಮತ್ತೆ ದಂಡನ ಬೀಳ್ತಾ ಇದ್ದಾರೆ. ಓಟಗಳನ್ನು ದಾಗಿಸುವ ಪ್ರಯತ್ನವನ್ನು ಮಾಡಿದ ಆಟಗಾರರು ರನ್ಔಟ್ಸ್ ಮತ್ತೆ ವಿಕೆಟ್ ಅನ್ನು ಕಳ್ಕೊಂಡ್ರು. ವಿಕೆಟ್ ಅನ್ನ ಮತ್ತೆ ಕೈ ಚೆಲ್ತಾ ಇದ್ದಾರೆ ಅಂಗಣದ ಒಳಭಾಗದಲ್ಲಿ. ಬಸವ ವಾಪಸ್ ಆದ್ರು. ಹೊಸ ದಾಂಡಿಗ ಈತ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಸುಮಂತ್ ಹೊಸ ಆಟಗಾರ ಅಂಗಣ ಭಾಗದಲ್ಲಿ ಮೊದಲ 5 ಹುದ್ದೆಗಳ ಆಘಾತವನ್ನು ಕಂಡ ತಂಡ 16 ಓಟಗಳು. ನಾಲ್ಕು ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಸಲೀಂ ಈತನ ಹೆಸರು ಚೆಂಡು ಓಟ್ಗಳು ಬರ್ತಾ ಇಲ್ಲ. ಗುಡ್ಲ್ಯಾಂಡ್ ಡೆಲಿವರಿ ಸೇರ್ಪಡೆ ಅಂಕಿಅಂಶಗಳ ಪಡೆಯನ್ನು ಕಟ್ಕೊಳ್ತಾ ಇದೆ. ಕೊನೆಯ 3 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ ಸರಿ ಮಾಡಿ ನಾವು ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಹಂತದಲ್ಲಿ. ದೊಡ್ಡ ಚೆಂಡುಗಳು ಮತ್ತೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಹಂತದಲ್ಲಿ. ಸದಾ ಚುಕ್ಕಿ ಮಾತ್ರ ಚೆಂಡುಗಳು. ಸಲೀಂ ಹೆಸರು ಅಂತಿಮ ಚೆಂಡು ತಟ್ಟಿ ಮಟ್ಟಿಬಿಟ್ಟವನ್ನು ಕಾಣುವಂತಹ ಒಂದು ಪ್ರಯತ್ನಗಳಿತ್ತು. ಯಶಸ್ಸನ್ನು ಕೂಡ ಈ ಒಂದು ಚೆಂಡು ಆಟಗಾರರು ಪಡ್ಕೊಂಡ್ರು. ನೋಡಿ ಹೆಚ್ಚುವರಿ ಸೇರ್ಪಡೆ
ಕೇವಲ 1 ಓಟಗಳಿಗೆ ಸಲೀಂ ಅಂತಿಮ ಓವರ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಮೊದಲ 6 ಓವರ್ಗಳ ಮುಕ್ತಾಯದ ಹಂತವನ್ನು ಪಡ್ಕೊಂಡ ತಂಡ ಇವಾಗ 36 ಚೆಂಡುಗಳಲ್ಲಿ 18 ಓಟಗಳ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದ್ದಾರೆ. 36 ಎಸೆತ 18 ಓಟಗಳ ಅವಶ್ಯಕತೆ ಇದೆ. ಅದು ಶೀಘ್ರ ಕ್ಷೇತ್ರಕ್ಷೆ ನೀಡಬೇಕೆಂದಾಗ ನಿಮ್ಮನ್ನು ಕೇಳಿಕೊಂಡು ಈತ ಇನ್ನಿಂಗ್ಸ್ ಬದಲಾವಣೆ ವೀಕ್ಷಕರು ಮತ್ತೆ ಬದಲಾವಣೆ ಮಾಡ್ತಾ ಇದ್ದೇವೆ. ಒಟ್ಟು ರಾಘು ಮಡ್ಪಾಡಿ ದಿನದ ಮುಂದಿನ ಹಂತ ವಿದ್ಯಮಾನಕ್ಕಾಗಿ ಧನ್ಯವಾದಗಳು ಬಾಲಪ್ರಕಾಶ್ ಅವರೇ. ಇಲ್ಲಿ ಫೈನಲ್ ಜಯಕ್ಕಾಗಿ ಕನಿಷ್ಠ ಮೊತ್ತವನ್ನು ದಾಖಲಿಸಬೇಕಾಗಿದೆ. 18ರ ಒಂದು ಟಾರ್ಗೆಟ್ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಫೈನಲ್ ಸಾಗ್ತಾ ಇದೆ. ಅಂಕಣ ಭಾಗದಲ್ಲಿ ಅಶ್ವಮೇಧ ವರ್ಸಸ್ ಆರ್.ಕೆ. ಮೈಟಿ. ಮೂವತ್ತಾರು ಎಸೆತ ಸುಲಭ ಗುರಿ. 18ರ ಅವಶ್ಯಕತೆ ಜಯಕ್ಕಾಗಿ. ಮೊದಲ ಹಂತದ ಆರಂಭಿಕ ಆಟಗಾರರು ಸ್ಯಾಂಡಿ ಮತ್ತು ಬೂಮ್ ಬೂಮ್ ಸಲೀಂ ಅಂಕಣ ಪ್ರವೇಶ ಮಾಡ್ತಾ ಇದ್ದಾರೆ. ಮೂರು ದಿನಗಳ ಕಾಲದ ಒಂದು ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮದ ಅಂತಿಮ ಪಂದ್ಯದ ಟಾರ್ಗೆಟ್ ಸಂಖ್ಯೆ 18ರ ಒಂದು ಅವಶ್ಯಕತೆ ಇದೆ ಆರ್.ಕೆ. ಮೈಟಿ ಜಯಕ್ಕಾಗಿ. ಆ ನಿಟ್ಟಿನಲ್ಲಿ ಇವಾಗ ಮೊದಲ ಹಂತದ ಆರಂಭಿಕ ಆಟಗಾರರು ಸ್ಯಾಂಡಿ ಮತ್ತು ಸಲೀಂ ಬರ್ತಾ ಇದ್ದಾರೆ. ಪಂಚರಾಜ್ಯಗಳಲ್ಲಿ ಆಡುವಂತ ಆಟಗಾರ ಕೂಡ ಸ್ಯಾಂಡಿ, ಮೈಟಿ, ಸಲೀಂ ಎಂಟ್ರಿ. ಮೊದಲವರಿಗಾಗಿ ಅಶ್ವಮೇಧದ ಪರವಾಗಿ ಅದು ಯಾರನ್ನ ಪರಿಚಯ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ತಿಳಿಸ್ತಾ ಇದ್ದೇವೆ, ಟೂರ್ನಮೆಂಟ್ ಅಲ್ಲಿ ನಮ್ಮ ಜೊತೆ ನರೇಂದ್ರ ಬಾಬು ಚಲಗನಹಳ್ಳಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅವರು ಇವಾಗಲೇ ನಮ್ಮ ಜೊತೆ ಇದ್ದಾರೆ. ಹ್ಯಾಟ್ರಿಕ್ ಸಿಕ್ಸರಿಗೆ 1,000 ರೂಪಾಯಿಗಳ ಘೋಷಣೆ ಕೂಗಿದ್ದಾರೆ. ಅದು ಯಾರು ಹೊಡೆದಿಲ್ಲ. ಆದ್ರಿಂದ ಯಾರು ಹೊಡೆದೇ ಇದ್ದರೆ ಅವರು ಲೆಕ್ಕಾಚಾರ ನಮ್ಮ ಜೊತೆ ಮಾಡ್ತಾರೆ. ಸರಿ, ಟೈಮರ್ ಆನ್. ಎರಡು ತಂಡ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇದೀವಿ. ಆ ನಿಟ್ಟಿನಲ್ಲಿ 18 ಓಟದ ಒಂದು ಟಾರ್ಗೆಟ್ ಇದೆ. ಮೊದಲ ಓವರ್ಗಾಗಿ ಮಾರ್ಕ್ ಜಯಕರ್ನಾಟಕದ ಆಟಗಾರ ಇವತ್ತಿನ ಒಂದು ಅಶ್ವಮೇಧ ಸೇವೆಯನ್ನು ಕೊಡ್ತಾ ಇದ್ದಾರೆ. ಪಂದ್ಯಾಟದ ಮುಂದುವರಿಸಿ ಮೊದಲ ಪವರ್ ಪ್ಲೇ ಜಾರಿ. 6 ಓವರ್ಗಳ ಪಂದ್ಯ. ಮೊದಲ ಓವರ್ನ ಪವರ್ ಪ್ಲೇ ಜಾರಿಯನ್ನು ಕಳ್ಕೊಳ್ತಾ ಇದೆ. 36ಕ್ಕೆ 18ರ ಗುರಿ.
ಸ್ಯಾಂಡಿಗೆ ಎಸೆದ ಚೆಂಡು, ಓಟುಗಳು ಬರ್ತಾ ಇಲ್ಲ. ಮೊದಲ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ಕಂಡುಕೊಂಡ್ರು. ಬಿರುಸಿನ ಆಟವನ್ನ ಕಾಣುವ ಪ್ರಯತ್ನವನ್ನ ಸ್ಯಾಂಡಿ ಮಾಡಿದ್ರು ಕೂಡ ಇಲ್ಲಿ ಡಾಟ್ ಆಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಡಾಟ್ ಬಾಲಿನ ಸೇರ್ಪಡೆ ಕೂಡ 24 ತಂಡಗಳು ಆಡಿದಂತ ಪಂದ್ಯಾಟದಲ್ಲಿ 2 ತಂಡ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಇದರ ಮಧ್ಯೆ ಸ್ಟೆಪ್ ಔಟ್ ಅನ್ನ ಮಾಡಿದ್ರು ಸ್ಯಾಂಡಿ. ಈ ಹಂತದಲ್ಲಿ ಓಟುಗಳು ಕೂಡ ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲ್ 18ರ ಕನಿಷ್ಠ ಮೊತ್ತ. ಆ ನಿಟ್ಟಲ್ಲಿ 2 ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ಕಂಡುಕೊಂಡ್ರು. 24 ತಂಡಗಳಲ್ಲಿ 22 ತಂಡ ಈ ಟೂರ್ನಮೆಂಟ್ ಇಂದ ಗಂಟು ಮೂಟೆಯನ್ನು ಕಟ್ಟಿಕೊಂಡಿದ್ದಾರೆ. ಮತ್ತೆ ಮಾರ್ಕ್ ಅಕ್ರಾಸ್ ಲೈನ್ ಆಗಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ನಡುವೆ ಇಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇದು ಕೂಡ ಲೆಗ್ ಬೈ ಎನ್ನುವ ಸೂಚನೆ ರವಾನಿಸಿದ್ರು. ಖಾತೆ ಆರಂಭ RK ಮೈಟಿ ಇಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ತರ್ಮದೆ ಸಲೀಂಗೆ ಸದ ಚೆಂಡು, ಓಟಗಳು ಬರ್ತಾ ಇದೆ. ಅದು ಕೂಡ ಲೆಗ್ ಬೈ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ. 18ರ ಟಾರ್ಗೆಟ್ ಅನ್ನು ಸುಲಭ ರೀತಿಯಲ್ಲಿ ಚೇಸ್ ಮಾಡುವಂತ ಒಂದು ಹಂತವನ್ನು ಕಂಡ್ರೆ ಇಲ್ಲಿ 2 ಕೂಡ ಲೆಗ್ ಬೈ ರೂಪದಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಅಶ್ವಮೇಧ ಕ್ರಿಕೆಟರ್ಸ್ ತಂಡ ಈ ಟೂರ್ನಮೆಂಟ್ಗಾಗಿ ಒಂದು ಹೊಸ ತಂಡವನ್ನು ಕಟ್ಟಿ ಇವಾಗ ಅತ್ಯುತ್ತಮ ಒಂದು ಆಟದ ಜೊತೆಗಾಗಿ ಫೈನಲ್ ಪಂದ್ಯಾಟವನ್ನ ಅಗ್ರಮಾನ್ಯ ಸಂಸ್ಥೆ ಮೈಟಿಯನ್ನು ಎದುರಿಸ್ತಾ ಇದೆ. ಮತ್ತೆ ಮಾರ್ಕ್ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು, ನಿರೀಕ್ಷೆಯನ್ನು ಹೊರತು ಮತ್ತೆ ಬರ್ತಾ ಇಲ್ಲ. ದಾಂಡು ಶೈಲಿಯ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಆ ನಿಟ್ಟಲ್ಲಿ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಇದರ ಮಧ್ಯೆ ಮತ್ತೆ ದಾಂಡನ್ನ ಬಿಟ್ಟು ಮತ್ತೆ ಪ್ಯಾಡಿಗೆ ಬಡಿತಾ ಇದೆ. ಲೆಗ್ ಬೈ ಓಟುಗಳಿಗೆ ಅವಕಾಶ ಮಾಡಿಕೊಟ್ಟು ಮೊದಲ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಂಡಂತ ಅಶ್ವಮೇಧ ಕ್ರಿಕೆಟರ್ಸ್ನ ತಂಡ ಇದು ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಮೊದಲ ಪಂದ್ಯಾಟವನ್ನು ಆಡುವ ಮುಖಾಂತರವಾಗಿ ಹೊಸ ತಂಡವನ್ನು ಕಟ್ಟಿದಂತ ತಂಡ ಕೂಡ ಅಶ್ವಮೇಧ ಮೊದಲ ತಂಡ ಈ ಪ್ರಶಸ್ತಿಗಾಗಿ ಹೋರಾಟ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಮೊದಲ ಪ್ರಯತ್ನ, ಮೊದಲ ಸಕ್ಸಸ್ ಕೂಡ. ಹೊಸ ಹುಡುಗರು ಅಶ್ವಮೇಧ ಪರವಾಗಿದ್ದಾರೆ. ಇಲ್ಲಿ ತಂಡದ ಮೊತ್ತ ಮುಕ್ತಾಯ ಕಂಡ ಮೊದಲ ಓವರ್ನಲ್ಲಿ 3 ಓಟವನ್ನು ದಾಖಲಿಸಿದ್ರು. ಎರಡನೇ ಓವರ್ಗಾಗಿ ಬಸವ ಸವಳಂಗ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇಪ್ಪತ್ನಾಲ್ಕು 25ರ ಬಹುತೇಕ ಪಂದ್ಯ ರಾಜ್ಯ ಮಟ್ಟದ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ ಬಸವ ಸವಳಂಗ. ಇದರ ಮಧ್ಯೆ ಸ್ಯಾಂಡಿ ಹೊಡೆತ ಇವಾಗ ಓಟುಗಳಿಗೂ ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಮಿಡ್ ವಿಕೆಟ್ ನಲ್ಲಿ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ನಾವು ಕಂಡಾಗೆ ಹಿರಿಯೂರು ಪಂದ್ಯಾಟ ಇರಬಹುದು, ಶಿವಮೊಗ್ಗದ ಪಂದ್ಯಾಟಗಳು ಇರಬಹುದು. ಈ ರೀತಿಯಾಗಿ ಅತ್ಯುತ್ತಮ ಒಂದು ಓವರ್ಗಳನ್ನು ಸಂಘಟಿಸಬಲ್ಲಂತ ಬೌಲರ್ ಕೂಡ ಬಸವ. ಈ ತರ ಮಧ್ಯೆ ಸ್ಯಾಂಡಿಗೆ ಸದ ಚೆಂಡು, ಫುಲ್ ಮಾಡೋ ಪ್ರಯತ್ನ, ನಮಸ್ಲ್ಯಾಂಡ್ ಒಂದೋಟ, ಎರಡನೇ ಓಟವನ್ನ ಕೂಡ ಇವಾಗ ಸ್ಯಾಂಡಿ ಸಂದೀಪ ದಾಖಲಿಸಿದ್ರು. ಒಂದೋಟ ಸಲೀಂ. ಕ್ರಿಕೆಟ್ ರಂಗದಲ್ಲಿ ಕೆರೆಬಿಯನ್ ಸ್ಟೈಲ್ ಅಲ್ಲಿ ಆಡುವಂತ ಒಂದು ತಂಡ ಇದ್ರೆ ಅದು ಮೈಟಿ ಬೆಂಗಳೂರಿನ ತಂಡ. ಬೂಮ್ ಬೂಮ್ ಖ್ಯಾತಿಯ ಸಲೀಂ ಇಲ್ಲಿ ಇವತ್ತು RK ಪರವಾಗಿ ಆಡ್ತಾ ಇದ್ದಾರೆ. ಮತ್ತೆ ಹಂತದಲ್ಲಿ 5 ಓಟಗಳು ಚಾಲ್ತಿಯ ಎರಡನೇ ಓವರ್ನಲ್ಲಿ.
ಮೂರನೇ ಚೆಂಡು ಮತ್ತೆ ಫುಲ್ ಮಾಡೋ ಪ್ರಯತ್ನ, ಕವರ್ಸ್ ನಲ್ಲಿ ದಾಖಲಿಸಿದ್ರು. ಮತ್ತೆ ಒಂದು ಓಟಗಳು ಸೇರ್ಪಡೆ, ಎರಡನೇ ಓಟವನ್ನು ಕೂಡ RK Mighty ಪಡ್ಕೊಳ್ತಾ ಇದ್ದಾರೆ. 2 ಓಟದ ಸಮೇತವಾಗಿ 7 ಓಟಗಳು, 7 ಫಾರ್ ನೋ ಲಾಸ್. ಇನ್ನು ಕೂಡ 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 2,22,227 ರೂಪಾಯಿಗಳ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಅದ್ಯಾರ ಪಾಲಾಗುತ್ತೆ ನೋಡಬೇಕಾಗಿದೆ. ರನ್ನರ್ಸ್ ಅಪ್ ಟ್ರೋಫಿ 1,11,111 ಜೊತೆಗಾಗಿ ಅತ್ಯುತ್ತಮ ಟ್ರೋಫಿಯನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. 4ನೇ ಚೆಂಡು ಅಕ್ರಾಸ್ ಲೈನ್ ಆಗಿ ಹೊರಟೆ ಬಾರಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬಾರಿ ಸಿಕ್ಸರ್. ಆ ರೋಟದ ಸೇರ್ಪಡೆ ಮೈಟಿ ಸ್ಯಾಂಡಿ ದಾಖಲಿಸಿದ್ರು. ಆ ನಿಟ್ಟಲ್ಲಿ ಇವಾಗ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಇನ್ನು ಕೇವಲ 5 ಓಟಗಳ ಅವಶ್ಯಕತೆ. ಮೊಟ್ಟ ಮೊದಲ ಬಾರಿಗೆ ಈ ಭಾಗದಲ್ಲಿ ಕೊರಟಗೆರೆ ಪರಿಸರದಲ್ಲಿ ರಾಜ್ಯ ಮಟ್ಟದ ಪಂದ್ಯಾಕೂಟವನ್ನು ನಡೆಸತಕ್ಕಂಥ ಪರಂ ಫ್ರೆಂಡ್ಸಿನ ತಂಡ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಸಾಕಿತ್ತು. ಇದು ಅಂತಿಮ ಘಟ್ಟವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಲ್ಲಿ ಬಸವ ಈ ಹಂತದಲ್ಲಿ ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಕೊನೆಯ ಬಾರಿ ಅಂತಿಮ ಚೆಂಡಿಗಾಗಿ 2ನೇ ಓವರ್ನ ಮುಕ್ತಾಯಕ್ಕಾಗಿ ಆಡಿದಂತ ಎಲ್ಲ ಆಟಗಾರರಿಗೂ ಕೂಡ ಪರಂ ಫ್ರೆಂಡ್ಸ್ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತೆ ಬಸವ ಸ್ಯಾಂಡಿಗೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಓವರ್ ಮುಕ್ತಾಯ. 2 ಓವರ್ ಅರ್ಥಾತ್ 12 ಚೆಂಡುಗಳ ಮುಕ್ತಾಯದ ಬಳಿಕ 13 ಓಟವನ್ನು ದಾಖಲಿಸಿದ್ರು. ಇನ್ನು 5 ಓಟ ಬರಬೇಕಾಗಿದೆ ಜಯಕ್ಕಾಗಿ. ಈ ಟೂರ್ನಮೆಂಟ್ಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತೆ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅಫಿಷಿಯಲ್ ಸಂಪರ್ಕಗಳಿಗೂ ಕೂಡ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ನಾವು ಬಂದಾಗ ಇಂಡಿಪೆಂಡೆನ್ಸ್ ಕಪ್ ಅನ್ನ ಫಾರೂಕ್ ಅವರ ಮುಂದಾಳತ್ವದಲ್ಲಿ ಇದೇ ಮೈದಾನ ನಡೆಸಿದ ಬಳಿಕ ಬಹಳಷ್ಟು ಪಂದ್ಯಾಕೂಟಕ್ಕೆ ನಮ್ಮನ್ನ ವೀಕ್ಷಕ ವಿಣಗಾರರಿಗೆ ಕರೆಸಿದಂತ ಕೊರಟಗೆರೆ ಪರಿಸರದ ಎಲ್ಲ ಹಿರಿಯ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ರೀತಿಯಾಗಿ ಮುಂದೆ ಇದೇ ಮೈದಾನದಲ್ಲಿ ಅಪ್ಪು ಕಪ್ಸ್ ಆಗುತ್ತೆ. ಆ ಎಲ್ಲ ಆಡುವಂತ ಆಟಗಾರರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತನ ಮತ್ತೆ ಬಯಸ್ತಾ ಇದ್ದೇವೆ. ಇಲ್ಲಿ ಮಾರ್ಕ್ ಮತ್ತೆ 3ನೇ ಓವರ್ಗಾಗಿ ಲೇಟ್ ಕಟ್ ಶಾಟ್ ಮತ್ತೆ ಸಲೀಂ ಮಾಡಿದ್ರು. ಇಲ್ಲಿ ಹೆಚ್ಚಿನ ಸ್ಟ್ರೈಕ್ ಅನ್ನ ಸಂದೀಪನಿಗೆ ನೀಡುವಂತ ಸ್ಯಾಂಡಿಗೆ ನೀಡುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಫೈನಲ್ ಜಯಕ್ಕಾಗಿ 4 ಓಟದ ಅವಶ್ಯಕತೆ. ದಯವಿಟ್ಟು ವಿಜಯದ ನಂತರ ಯಾರು LED ಸ್ಟಂಪ್ ಕೇಳಬೇಡಿ. ದಯವಿಟ್ಟು ಆಟಗಾರರು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅದು LED ವಿಕೆಟ್, ದಯವಿಟ್ಟು ಅದನ್ನ ಕೇಳಬೇಡಿ ಅನ್ನೋದಾಗಿ ಮತ್ತೆ ಸಂಘಟ ತಿಳಿಸ್ತಾ ಇದ್ದಾರೆ. ಸ್ಯಾಂಡಿಗೆ ಸದ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 2 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 14 ಓಟಗಳು. ಮತ್ತೆ ಪಂದ್ಯ ಮುಂದುವರಿಕೆ ಕೂಡ ಫೈನಲ್. ಈತನ ಮಧ್ಯೆ ತೀರಾ ಫುಲ್ಟಸ್ ಆಗಿ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. 2025 ಪ್ರತಿಷ್ಠಿತ ಪಂದ್ಯಾಕೂಟದ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಅನ್ನ RK Mighty ಹಲೋ LED ಅದು ಸ್ಟಂಪ್ ಕೊಡಿ, ಸ್ಟಂಪು LED ದಯವಿಟ್ಟು ಆ ಚಿಕ್ಕ ಹುಡುಗರು ಗಮನಿಸಿ. 2025 ಪ್ರತಿಷ್ಠಿತ ಪಂದ್ಯಾಕೂಟದ ಪ್ರಶಸ್ತಿಯನ್ನು ಜಯಿಸ್ತಾ ಇದೆ RK Mighty. ಅಭಿನಂದನೆಗಳು. ಹಾಗೆ ಅಶ್ವಮೇಧ ಕ್ರಿಕೆಟರ್ಸ್ಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನೇರವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದೇವೆ. ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬಂದು ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಓವರ್ ಟು
ಶಿವಕುಮಾರ್. ಎಲೆಕ್ಟ್ರಿಷಿಯನ್ ಇಲ್ಲಿ ಕಾರ್ಡ್ಲೆಸ್ ಮೈಕ್ ಇದೆ ನೋಡಿ, ಅದನ್ನ ತಗೊಂಡೋಗಿ.